ಹನಿ ನೀರಾವರಿಗೆ ರೈತರಿಗೆ ನೀಡುತ್ತಿದ್ದ ಶೇಕಡಾ 75ರಷ್ಟು ಸಹಾಯಧನವನ್ನ ದಿಢೀರನೆ ಕಾಂಗ್ರೆಸ್ ಸರ್ಕಾರ ಶೇಕಡಾ 45ಕ್ಕೆ ಇಳಿಸಿರುವುದನ್ನು ಆಮ್ ಆದ್ಮಿ ಪಾರ್ಟಿ ಜಿಲ್ಲಾಧ್ಯಕ್ಷ ಕೆಎಸ್ ಶಿವಕುಮಾರಪ್ಪ ಖಂಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ಯಾರಂಟಿ ಯೋಜನೆಯ ಹಣಕಾಸು ಕೊರತೆ ಸರಿದೂಗಿಸಲು ರಾಜ್ಯ ಸರ್ಕಾರ ರೈತರಿಗೆ ನೀಡುತ್ತಿರುವ ಹನಿ ನೀರಾವರಿ ಮೇಲಿನ ಸಬ್ಸಿಡಿಯನ್ನ ಇಳಿಕೆ ಮಾಡಿ ಆದೇಶ ಹೊರಡಿಸಿದ್ದು ರೈತ ಸಮುದಾಯಕ್ಕೆ ಬರೆ ಎಳೆದಂತಾಗಿದೆ ಎಂದರು. ಆದ್ದರಿಂದ ಕೂಡಲೇ ರಾಜ್ಯ ಸರ್ಕಾರ ಸಹಾಯಧನ ಕಡಿತಗೊಳಿಸುವ ನಿರ್ಧಾರವನ್ನ ಕೈಬಿಡಬೇಕು. ಹಿಂದಿನಂತೆ ರೈತರ ಸಬ್ಸಿಡಿ ಮುಂದುವರಿಸಬೇಕು. ಇಲ್ಲದಿದ್ದರೆ ಆಮ್ ಆದ್ಮಿ ಪಕ್ಷದ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಎಸ್ಕೆ ಆದಿಲ್ ಖಾನ್, ಸುರೇಶ್ ಶಿಡ್ಲಪ್ಪ, ಮೊಹಮ್ಮದ್ ಯೂಸುಫ್ ಇದ್ದರು. 75% ಸಬ್ಸಿಡಿ ಕೊಡ್ತಿದ್ರು, 75% ಸಬ್ಸಿಡಿ ಕೊಡ್ತಿದ್ರು, 25% ಮಾತ್ರ ಸ್ವಂತ ದುಡ್ಡು ಹಾಕಬೇಕಿತ್ತು ರೈತರು. ಅದರಲ್ಲಿ 75%ಅಲ್ಲಿ 27% ಕೇಂದ್ರ ಸರ್ಕಾರದ್ದು, 48% ರಾಜ್ಯ ಸರ್ಕಾರ ಕೊಡ್ತಾಯಿತ್ತು. ಈಗ ಅದನ್ನು ರಾಜ್ಯ ಸರ್ಕಾರ 48% ಇದ್ದದನ್ನು 30%ಗೆ 18%ಗೆ ಇಳಿಸಿದೆ. ಅಂದರೆ 30% ಕಡಿತ ಮಾಡಿದೆ. ಹಾಗಾಗಿ ಈಗ ರೈತರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಮೊದಲು 1 ಲಕ್ಷ ಡ್ರಿಪ್ಪಿಗೆ ಬೇಕಾದರೆ 25,000 ರೈತರ ಕಂಡ್ರೆ 75,000 ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟು ಕೊಡ್ತಾಯಿತ್ತು. ಈಗ ಸ್ಟೇಟ್ ಗೌರ್ಮೆಂಟು 48%ಇಂದ 18% ಇಳಿಸಿರೋದ್ರಿಂದ ಈ 1 ಲಕ್ಷಕ್ಕೆ 55,000 ಬಂಡವಾಳ ಹಾಕಬೇಕಾಗಿದೆ. ಇದು ಭಾಳ ಕಷ್ಟ ರೈತರಿಗೆ. ಬರೀ 1 ಲಕ್ಷ 2 ಲಕ್ಷಕ್ಕೆ ಸೂಸೈಡ್ ಮಾಡ್ಕೊಂಡಿರೋ ಕೇಸಸ್ ನಾವು ಪೇಪರ್ನ ನೋಡ್ತಾಯಿದ್ದೀವಿ. ಆದರೂ ರೈತರಿಗೆ ಅನುಕೂಲ ಮಾಡಬೇಕಾದಂಥ ಸರ್ಕಾರ ಅವ್ರಿಗೆ ಇಂಥ ಟೈಮಲ್ಲಿ ಕಷ್ಟದ ಕಾಲದಲ್ಲಿ 2 ವರ್ಷದಿಂದ ಮಳೆ ಇಲ್ಲದ ಬೆಳೆ ಇಲ್ಲದ ತೊಂದರೆ ಭಾಳ ಅನುಭವಿಸ್ತಿದ್ದಾರೆ. 100ಕ್ಕೆ 100% ಅವರಿಗೆ ಸಬ್ಸಿಡಿ ಕೊಟ್ಟು ಸಪೋರ್ಟ್ ಮಾಡಬೇಕಿತ್ತು. ಅದನ್ನು ಬಿಟ್ಟು ಇವರು ಎಲ್ಲ ಇನ್ನೂ ಕಡಿಮೆ ಮಾಡ್ಕೊತ ಹೋಗ್ತಾಯಿದ್ದಾರೆ. ಇದರಿಂದ ರೈತರಿಗೆ ತುಂಬ ಅನ್ಯಾಯ ಆಗ್ತಿದೆ. ಈ ಸರ್ಕಾರ ರೈತ ವಿರೋಧಿ ಸರ್ಕಾರ ಅಂತ ನಾವು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಅದಕ್ಕೆ ಇದನ್ನು ಈ ಸಬ್ಸಿಡಿಯನ್ನು ತೆಗೆದಿದ್ದಾರಲ್ಲ, ಇದನ್ನು ಕೂಡಲೇ ನಮ್ಮ ಕಾಂಗ್ರೆಸ್ ಸರ್ಕಾರ ಇದನ್ನು ಮತ್ತೆ ವಾಪಸ್ಸು ಹಿಂದೆ ಇರುತ್ತಲ್ಲ ಅದನ್ನೇ ಮಾಡಬೇಕು. ಇನ್ನೂ ಜಾಸ್ತಿ ಮಾಡಿ 100% ಸಬ್ಸಿಡಿ ಕೊಟ್ಟು ಬಡ ರೈತರಿಗೆ 1 ಎಕರೆ 2 ಎಕರೆ ಇರೋರಿಗೆ ಅನುಕೂಲ ಮಾಡಿಕೊಟ್ರೆ ಬೆಳೆನೂ ಚೆನ್ನಾಗಿ ಬೆಳೀತಾರೆ, ಅನುಕೂಲನೂ ಆಗುತ್ತೆ. ಇದರಿಂದ ಆದಾಯನೂ ವೃದ್ಧಿ ಆಗುತ್ತೆ ಅಂತ ನಾವು ಆಮ್ ಆದ್ಮಿ ಪಾರ್ಟಿಯಿಂದ ಹೇಳೋದಕ್ಕೆ ಇಷ್ಟಪಡ್ತೀವಿ. ಕಾಂಗ್ರೆಸ್ ರೈತರ ವಿರೋಧಿ ಸರ್ಕಾರ ಅಂತಲೂ ಈ ಸಂದರ್ಭದಲ್ಲಿ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ.